ನಿನ್ನೆ ಡೆಲ್ಲಿಯ ಕೆಂಪುಕೋಟೆಯ ಬಳಿ ನಡೆದಂಥ ಕಾರ್ ಬಾಂಬ್ ಪ್ರಕರಣ ಇಡೀ ದೇಶ ಆಲೋಚನೆ ಮಾಡುವಂಥ ಒಂದು ಪರಿಸ್ಥಿತಿ. ಕಳೆದ 10-11 ವರ್ಷದಿಂದ ನಿಯಂತ್ರಣಕ್ಕೆ ಬಂದಿದ್ದಂಥ ಈ ಭಯೋತ್ಪಾದಕ ಕೃತ್ಯಗಳು ಇವನ್ನು ಹೀಗೆ ಬಿಡಬಾರ್ದು ಅಂತೇಳಿ ಭಯೋತ್ಪಾದಕರ ಮನಸ್ಸು ಮಾಡಿ ನಿನ್ನೆ ಕೆಂಪುಕೋಟೆಯ ಬಳಿ ಬಾಂಬನ್ನು ಇಟ್ಟಂಥ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತೇಳಿ ಅನಿಸುತ್ತೆ. ಇಡೀ ದೇಶ ಇದನ್ನು ಖಂಡಿಸಬೇಕಾಗಿದೆ ಮತ್ತು ಇದರ ವಿರುದ್ಧ ಜನಜಾಗೃತಿ ನಿರ್ಮಾಣ ಆಗಬೇಕಾಗಿದೆ. ಭಾಳಷ್ಟು ಜನ ಇದರ ಮೊಂಡುವಾದವನ್ನು ಮಾಡ್ತಾ ಇದ್ದಾರೆ. ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತೇಳಿ. ಆದರೆ ಭಯೋತ್ಪಾದಕರು ಆದಂಥವ್ರು ಎಲ್ಲರೂ ಒಂದೇ ಧರ್ಮದವರು ಅನ್ನುವಂಥದ್ದು ಚರ್ಚೆ ಆಗಬೇಕು. ಯಾಕೀಗ ಆಗ್ತಾ ಇದೆ ಅಂತೇಳಿ ಎಲ್ಲ ಧರ್ಮದವರು ಇದನ್ನು ಖಂಡಿಸುವಂಥ ಅವಶ್ಯಕತೆ ಇದೆ. ಮನುಕುಲದ ನಾಶಕ್ಕಾಗಿ ಹೊರಟಿರ್ತಕ್ಕಂಥವ್ರು ಇವರೇ ಹೊರತು ಯಾವ ಧರ್ಮವನ್ನು ಉಳಿಸ್ಲಿಕ್ಕೂ ಇವರು ಹೋರಾಟ ಅಲ್ಲ. ಇದನ್ನು ಜನರ ರಕ್ತ, ಜನರ ಪ್ರಾಣ ಹೀರುವಂಥದ್ದು ಇವರ ದಂಧೆಯಾಗಿದೆ. ಇದನ್ನು ನಿಯಂತ್ರಣಕ್ಕೆ ತರಬೇಕು ಮತ್ತು ಇವರಿಗೆ ಸರಿಯಾದಂಥ ಮಟ್ಟ ಹಾಕಬೇಕು. ಇಡೀ ದೇಶ ಜಾಗೃತ ಆದರೆ ಮಾತ್ರ ಖಂಡಿತವಾಗಿ ನಿಯಂತ್ರಣಕ್ಕೆ ಬರ್ತದೆ. ಇದನ್ನ ರಾಜಕಾರಣದ ದೃಷ್ಟಿಯಿಂದ ಯಾವ ಕಾರಣಕ್ಕೂ ನೋಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತೇನೆ. ಮತ್ತು ಸರಿಯಾದ ರೀತಿ ವಿಚಾರಣೆ ನಡೆದು ಇವರ ಮೂಲ ಬೇರುಗಳನ್ನು ಕೂಡ ಕೆದಕಬೇಕಾಗಿದೆ. ಮೋದಿ ಸರ್ಕಾರ ಬಂದ ಮೇಲೆ ಇದನ್ನೇ ಮಾಡ್ತಾ ಇದ್ದಾರೆ. ಅದರಿಂದ ಅದಿಲ್ಲದೆ ಇದ್ರೆ ನಿಯಂತ್ರಣ ಆಗ್ತಿರಲಿಲ್ಲ. FIR ಹಾಕಿದ್ದು ಕೈ ತೊಳ್ಕೊತಿದ್ರು ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ಹಾಗಿಲ್ಲ. ಅದರ ಮೂಲ ಬೇರುಗಳನ್ನು ಹುಡುಕೋದ್ರಿಂದಾಗಿ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ. ಇದನ್ನು ಕೂಡ ಮಟ್ಟ ಹಾಕಬೇಕಾಗಿದೆ. ಪಕ್ಕದ ಪಾಕಿಸ್ತಾನದ ಪ್ರಯತ್ನ ಇದರಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಹೊರಗೆ ತಂದು ವಿಶ್ವಕ್ಕೆ ತೋರಿಸ್ಬೇಕಾಗಿದೆ ಅನ್ನುವಂಥದ್ದು ನನ್ನ ವಿನಂತಿ. ಭಯೋತ್ಪಾದಕರ ಬಗ್ಗೆ ಹಿಂದಿನ ಭಾರತ ಅಲ್ಲ, ಅದು ಹಿಂದಿನ ಆಡಳಿತ ಅಲ್ಲ. ಇವತ್ತು ಮೋದಿ ಆಡಳಿತ ಭಯೋತ್ಪಾದಕರಿಗೆ ಸಿಂಹಸ್ವಪ್ನವಾಗಿಯೇ ಕಳೆದ 11 ವರ್ಷವನ್ನು ದೇಶದ ನೆಮ್ಮದಿ ಶಾಂತಿಯನ್ನು ಕಾಪಾಡಿದ ಈ ಸರ್ಕಾರ ಇನ್ನೂ ಕೂಡ ಕಾಪಾಡುತ್ತೆ ಅನ್ನುವಂಥ ನಂಬಿಕೆ, ವಿಶ್ವಾಸ ನಮ್ಮೆಲ್ಲರಿಗೂ ಇದೆ.